ಹೀಗೆ ಸುಮಾರು 1400 ವರ್ಷಗಳ ಹಿಂದೆ ಕರ್ನಾಟಕದ ನೆಲದಿಂದ ಒಬ್ಬ ಶೂರನ ರಾಜ ಉದಯಿಸಿದರು. ಇಮ್ಮಡಿ ಪುಲಿಕೇಶಿ. ಬಾದಾಮಿ ಚಾಲುಕ್ಯರ ಶ್ರೇಷ್ಠ ಸಾಮ್ರಾಟ. ಕ್ರಿಸ್ತ ಶಕ 610ರಲ್ಲಿ ರಾಜ್ಯಾಭಿಷೇಕಗೊಂಡ ಅವರು ತಮ್ಮ ಸಾಮ್ರಾಜ್ಯವನ್ನು ನರ್ಮದೆಯ ಉತ್ತರದಿಂದ ಕಾವೇರಿಯ ದಕ್ಷಿಣವರೆಗೆ ವಿಸ್ತರಿಸಿದರು. ಅವರು ಮಹಾಶೂರರಾದ ಹರ್ಷವರ್ಧನರನ್ನು ಸೋಲಿಸಿ ಅವರ ವಿಜಯಯಾತ್ರೆಯನ್ನು ನರ್ಮದಾ ತೀರದಲ್ಲೇ ನಿಲ್ಲಿಸಿದರು. ಆದರೆ ಪುಲಿಕೇಶಿಯ ಮಹಾಯುದ್ಧಗಳು ಕಂಚಿಯ ಪಲ್ಲವರೊಂದಿಗೆ ನಡೆಯಿತು. ಆರಂಭದಲ್ಲಿ ಅವರನ್ನು ಸೋಲಿಸಿದರೂ ಕೆಲವು ವರ್ಷಗಳ ಬಳಿಕ ಪಲ್ಲವರು ಪ್ರತೀಕಾರ ತೀರಿಸಿ ಕ್ರಿಸ್ತ ಶಕ 642ರಲ್ಲಿ ಬಾದಾಮಿಯನ್ನು ಜಯಿಸಿದರು. ಅಲ್ಲಿ ಪುಲಿಕೇಶಿ ವೀರಮರಣ ಹೊಂದಿದರು. ಆದರೂ ಅವರ ಹೆಸರು ಚಿರಂತನ. ಶಾಸನಗಳಲ್ಲಿ ಅವರನ್ನು ರಾಜರ ಸಿಂಹವೆಂದು ಹೊಗಳಲಾಗಿದೆ. ಕನ್ನಡದ ಶೌರ್ಯ ಮತ್ತು ಗೌರವದ ನಿಜವಾದ ಚಿಹ್ನೆ. ಇದು ಇಮ್ಮಡಿ ಪುಲಿಕೇಶಿಯ ಕತೆ, ಧೈರ್ಯ, ದೃಷ್ಟಿ ಮತ್ತು ಮಹಿಮೆಯಿಂದ ದಕ್ಷಿಣ ಭಾರತವನ್ನು ಆಳಿದ ಸಾಮ್ರಾಟನ ಕತೆ.